ಇನ್ನೊಂದು ಕಡೆಗೆ ಕಾಂಗ್ರೆಸ್ನಲ್ಲಿ ಪದೇ ಪದೇ ಕೆಲ ರಾಜಕಾರಣಿಗಳು ತಮ್ಮ ತ್ಯಾಗದ ಬಗ್ಗೆ ಹೈಕಮಾಂಡ್ಗೆ ನೆನಪು ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಆ ಸಾಲಿಗೆ ಸೇರಿದ್ದು ಡಿ.ಕೆ. ಶಿವಕುಮಾರ್ ಕೂಡ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ತ್ಯಾಗದ ಮಾತುಗಳನ್ನು ಆಡಿದ್ರು, ಅದು ಬೇರೆ ಬೇರೆ ವ್ಯಾಖ್ಯಾನವನ್ನ ಪಡ್ಕೊಂಡಿತ್ತು. ಈಗ ಡಿ.ಕೆ. ಶಿವಕುಮಾರ್ ಅವ್ರ ಮಾತು, ತ್ಯಾಗದ ತಕ್ಕಡಿ ಹಿಡಿದವರ ತ್ಯಾಗದ ಮಾತು ಯಾವ ತ್ಯಾಗಕ್ಕೆ ಹೆಚ್ಚು ತೂಕ? ಸಿಎಂ ಸಿದ್ದರಾಮಯ್ಯ ತ್ಯಾಗದ ಮಾತು ಒಂದ್ ಕಡೆ ಆದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ತಮ್ಮ ತ್ಯಾಗದ ಮಾತನ್ನಾಡಿದ್ದಾರೆ. ಇಬ್ಬರೂ ಬೇರೆ ಬೇರೆ ದಿಕ್ಕಿನಲ್ಲಿ, ಇಬ್ಬರ ತ್ಯಾಗದ ಮಾತಿನ ಅರ್ಥ ಕೂಡ ಬೇರೆ ಬೇರೆ ಇದೆ. ಇಲ್ಲಿ ಒಬ್ರು ತ್ಯಾಗ ಮಾಡಿದ್ರೆ ಮಾತ್ರ ಇನ್ನೊಬ್ಬರಿಗೆ ಅವಕಾಶ. ಇಬ್ಬರಲ್ಲಿ ಯಾರ ತ್ಯಾಗಕ್ಕೆ ಯಾವ ಬೆಲೆ ಅನ್ನೋದು ಚರ್ಚೆ ಆಗ್ತಾ ಇರುವಂತಹ ವಿಚಾರ. ತ್ಯಾಗದ ತಕ್ಕಡಿ ಯಾರ ಕಡೆಗೆ ತೂಗುತ್ತೆ ಅಂತ. ತ್ಯಾಗ ಅಂದ್ರೆ ಅರ್ಥ ಏನು? ಹಾಗೆ ನೋಡಕ್ ಹೋದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ಮೇಲೆ ಅಧಿಕಾರ ತ್ಯಾಗ ಅಂತಕ್ಕಂಥದ್ದನ್ನು ಮಾಡೇ ಇಲ್ಲ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಸೇರ್ಕೊಂಡ ತಕ್ಷಣನೇ ಸೋನಿಯಾ ಗಾಂಧಿ ಅವರ ಹತ್ರ ಕೂತ್ಕೊಂಡು ಪಟ್ಟು ಹಿಡಿದು ವಿರೋಧ ಪಕ್ಷದ ನಾಯಕರಾಗ್ತಾರೆ. ಅವಾಗ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಆದರೆ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ತ್ಯಾಗ ಮಾಡಿದ್ದಾರೆ 2 ಸರ್ತಿ. ಧರ್ಮ್ ಸಿಂಗ್ ಸಂಪುಟದಲ್ಲೂ ಒಂದು ಸರ್ತಿ ತ್ಯಾಗ ಮಾಡಿದ್ರು ಸಚಿವ ಸ್ಥಾನವನ್ನ. ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲೂ ಕೂಡ ಆರಂಭದಲ್ಲಿ ಒಂದು 11 ತಿಂಗಳು ಅವರು ಸಹ ತ್ಯಾಗ ಮಾಡಿದ್ರು. ಸೊ ಹಾಗಾಗಿ ಅಧಿಕಾರ ತ್ಯಾಗದ ವಿಚಾರ ಬಂದಾಗ ಡಿ.ಕೆ. ಶಿವಕುಮಾರ್ ಕಡೆಗೇನೆ ತಕಡಿ ಸ್ವಲ್ಪ ಜಾಸ್ತಿ ತೂಗೋದು. ಓಕೆ, ರೈಟ್. ಡೀಟೇಲ್ಸ್ ಕೊಡ್ತಾರೆ. ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನು ಕೊಟ್ಟಿರೋಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮ್ ಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಸೊ ಅದಕ್ಕೆ ನೀವು ಯಾರೆಲ್ಲ ಮಾತು ಕಟ್ಕೊಂಡು ನೀವೆಲ್ಲ ಹೋಗ್ಕೋಬೇಡಿ. ಇಲ್ಲ, ನಾವು ಮಾಡ್ಕೊಂಡೇ ಬರ್ತೀನಿ. ನಾವು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಶ್ರೀನಿವಾಸ್. ತ್ಯಾಗ ಅಂದ್ರೆ ಏನ್ ಹೇಳಿ? ತ್ಯಾಗ ಅಂದ್ರೆ ನಿಸ್ವಾರ್ಥವಾಗಿ ಮಾಡುವಂತಹ ಕೆಲಸ. ಬಟ್ ಈ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ತ್ಯಾಗವನ್ನ ಪದೇ ಪದೇ ಪಾಯಿಂಟ್ ಔಟ್ ಮಾಡಿ ನಾನು ಇಷ್ಟೆಲ್ಲಾ ಮಾಡಿದ್ದೀನಿ, ಹಿಂಗೆಲ್ಲಾ ಮಾಡಿದ್ದೀನಿ ಅಂತ ತೋರಿಸೋದ್ರ ಮೂಲಕ ಹೈಕಮಾಂಡ್ನ ಕೃಪಾ ಕಟಾಕ್ಷಕ್ಕೆ ಒಳಗಾಗೋದಕ್ಕೆ ಮುಂದಾಗಿದ್ದಾರೆ. ಫೈನಲಿ ಈ ತ್ಯಾಗ ವೀರರ ಮಧ್ಯೆ ಯಾರ ತ್ಯಾಗಕ್ಕೆ ಹೆಚ್ಚು ಮಣೆ ಸಿಗುವಂತಹ ಸಾಧ್ಯತೆ ಇದೆ? ಮಮತಾ, ಯಾರ ತ್ಯಾಗಕ್ಕೆ ಬೆಲೆ ಸಿಗುತ್ತೆ ಅನ್ನುವಂಥದ್ದು ಕಾಲ ನಿರ್ಧಾರ ಮಾಡಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ನಾನು ಹೈಕಮಾಂಡ್ ಹೇಳಿದ್ರೆ ತ್ಯಾಗಕ್ಕೆ ಸಿದ್ಧ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ನಿನ್ನೆ ಅದಕ್ಕೆ ಕೌಂಟರ್ ಎಂಬುವಂತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆ ಧರ್ಮಸಿಂಗ್ ಕಾಲದಿಂದಲೂ ಕೂಡ ಯಾವ ರೀತಿಯಾಗಿ ತ್ಯಾಗ ಮಾಡಿದ್ದೇನೆ ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡುವ ಮೂಲಕ ತ್ಯಾಗದ ಪಾಲಿನಲ್ಲಿ ನಂದು ಜಾಸ್ತಿ ಇದೆ. ಅಂದ್ರೆ ಕಳೆದ ಸಿದ್ದರಾಮಯ್ಯನವರ ಗೌರ್ಮೆಂಟ್ ನಲ್ಲೂ ಕೂಡ ನಾನು ತ್ಯಾಗ ಮಾಡಿದ್ದೆ, ಧರ್ಮಸಿಂಗ್ ಅವರ ಸರ್ಕಾರದಲ್ಲೂ ಕೂಡ ನಾನು ತ್ಯಾಗ ಮಾಡಿದ್ದೆ ಅನ್ನೋ ಮೂಲಕ ಸರ್ಕಾರಕ್ಕಾಗಿ ನಾನು ಪದೇ ಪದೇ ತ್ಯಾಗವನ್ನ ಮಾಡ್ಕೊಂಡು ಬರ್ತಿದ್ದೀನಿ. ಆ ತ್ಯಾಗದ ಬೆನಿಫಿಟ್ ನನಗೆ ಸಿಗ್ಬೇಕು ಅನ್ನುವಂಥದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮಾತಿನ ಮರ್ಮ ಅಂತ ಅನ್ಸುತ್ತೆ. ಯಾಕೆಂದ್ರೆ ಪವರ್ ಶೇರಿಂಗ್ ವಿಚಾರಗಳು, ಆ ಗೊಂದಲಗಳು ಚರ್ಚೆ ನಡುವೆನೆ ಬಹುಶಃ 2.5 ವರ್ಷ ಆದ್ಮೇಲೆ ಪವರ್ ಶೇರ್ ಆಗ್ಬೋದು ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ ನಲ್ಲಿ ನಡೀತಾ ಇದೆ. ಆ ಸಂದರ್ಭದಲ್ಲಿ ಮುಂದೆ ನನಗೆ ಸಮಸ್ಯೆ ಆಗಬಾರ್ದು, ಯಾಕಂದ್ರೆ ಈಗ ವಿರೋಧ ಮಾಡ್ತಿರುವಂತ ಬಣ ಮುಂದೆ ನನಗೆ ವಿರೋಧ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೆಲ್ಲವೂ ಕೂಡ ಈ ರಾಜ್ಯದ ನಾಯಕರಿಗೆ ಮತ್ತೆ ಹೈಕಮಾಂಡ್ ನಾಯಕರ ಮಾಹಿತಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಡಿ.ಕೆ. ಶಿವಕುಮಾರ್ ಅವರು ತ್ಯಾಗದ ಮಾತುಗಳನ್ನ ಆಡಿರಬಹುದು. ಆ ತ್ಯಾಗದ ಮಾತುಗಳನ್ನ ಯಾವ ರೀತಿ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ನೋಡ್ಬೇಕಾಗತ್ತೆ. ಇಬ್ಬರ ತ್ಯಾಗ ಸಿಎಂ ಮತ್ತೆ ಡಿಸಿಎಂ ಇಬ್ಬರ ತ್ಯಾಗದ ಮಾತಿನಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಮಾತ್ರ ಬೆನಿಫಿಟ್ ಸಿಗುತ್ತೆ. ಯಾಕಂದ್ರೆ ಇಬ್ಬರು ತ್ಯಾಗ ಮಾಡ್ಲಿಕ್ಕೆ ಆಗಲ್ಲ. ಒಬ್ಬರಿಗೆ ತ್ಯಾಗವನ್ನ ಮಾಡಿ ಇನ್ನೊಬ್ಬರಿಗೆ ಅದು ಬೆನಿಫಿಟ್ ಸಿಗುತ್ತೆ. ಅದು ಯಾರಿಗೆ ಅನ್ನುವಂಥದ್ದು ಕಾಲ ನಿರ್ಧಾರ ಮಾಡಬೇಕಾಗತ್ತೆ. ಮಮತಾ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ರಾಜಕೀಯದಲ್ಲಿ ನಾವು ಕಂಡಂತೆ ಈ ತ್ಯಾಗಕ್ಕೆಲ್ಲ ಬೆಲೆ ಇಲ್ಲ. ಆಯಾ ಕ್ಷಣದಲ್ಲಿ ಏನಾಗಿರುತ್ತೆ ಅದು ಆಗೋಗಿದೆ. ಸಿದ್ದರಾಮಯ್ಯ ಪೀರಿಯಡ್ನಲ್ಲಿ, ಧರ್ಮ್ ಸಿಂಗ್ ಪೀರಿಯಡ್ನಲ್ಲಿ ತ್ಯಾಗ ಮಾಡಿದೀಯಪ್ಪ ನೀನು ಬಾ ಅಂತ ಅಂದ್ಬಿಟ್ಟು ಕರೆದು ಅಧಿಕಾರ ಕೊಡ್ತಕ್ಕಂಥದ್ದೆಲ್ಲ ಇಲ್ಲ. ಆ ಕ್ಷಣಕ್ಕೆ ಏನಾಗಿರುತ್ತೆ ಅದು ಆಯಿತು ಅಷ್ಟೇ. ಇದಕ್ಕೆಲ್ಲ ಬೆಲೆ ಸಿಗಲ್ಲ ರಾಜಕೀಯದಲ್ಲಿ. ಬಟ್ ಸಿಕ್ಕ ಅವಕಾಶವನ್ನು ಬಳಸ್ಕೋಬೇಕು ಅಷ್ಟೇ.